ನಮಸ್ಕಾರ ಸ್ನೇಹಿತರೆ, ಇನ್ನೇನು ಚುನಾವಣಾ ಹೊಸ್ತಿಲಿಗೆ ಬಂದು ನಿಂತಿದೆ ಪಶ್ಚಿಮ ಬಂಗಾಳ. 2026ನೇ ಜನವರಿನಲ್ಲಿ ಎಲೆಕ್ಷನ್ ಆಗುತ್ತೆ ವಿಧಾನಸಭೆಗೆ. ಈಗ ಗಾಳಿ ಯಾರ ಕಡೆ ಬೀಸ್ತಾ ಇದೆ, ಅನ್ನ ಬೆಂದಿದೆಯೋ ಇಲ್ಲೋ ಅಂತ ಗೊತ್ತಾಗೋದಕ್ಕೆ ಒಂದು ಅಗಳು ನೋಡಿದ್ರೆ ಸಾಕು. ಹಾಗೇನೆ ಈಗ ಪಶ್ಚಿಮ ಬಂಗಾಳದ ಜನರ ಮೂಡ್ ಹೇಗಿದೆ ಅನ್ನೋದು ಒಂದು ಸಣ್ಣ ಎಲೆಕ್ಷನ್ ರಿಸಲ್ಟ್ ನಿಂದ ಬಯಲಾಗಿದೆ. ನೋಡೋದಕ್ಕಿದು ಚಿಕ್ಕದು, ಆದ್ರೆ ಪರಿಣಾಮ ಬಹಳ ದೊಡ್ಡದು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಎಲೆಕ್ಷನ್ ರಿಸಲ್ಟ್ ಹಿಂಗೆ ಆಗುತ್ತೆ ಅನ್ನುವ ಬಗ್ಗೆ ಹಣೆ ಬರನ ಬರೆದಿಟ್ಬಿಟ್ಟಿದೆ. ಇದು ಇವರೇ ಗೆಲ್ತಾರೆ, ರಿಸಲ್ಟ್ ಹೀಗೆ ಇರಲಿದೆ ಅನ್ನುವುದರ ದಿಕ್ಸೂಚಿ ಕೊಟ್ಟಂತಾಗಿದೆ. ನಿಮ್ಗೆಲ್ಲ ಗೊತ್ತು, ಟಿಎಂಸಿ ಪಕ್ಷ ವೆಸ್ಟ್ ಬೆಂಗಾಲ್ ಅಲ್ಲಿ ಅಧಿಕಾರದಲ್ಲಿದೆ. 3 ಬಾರಿ ಹ್ಯಾಟ್ರಿಕ್ ದಿಗ್ವಿಜಯ ಸಹ ಸಾಧಿಸಿದೆ. 4ನೇ ಬಾರಿಗೆ ನೋಡ್ತಾ ಇದೆ. 10 ವರ್ಷಗಳ ಹಿಂದೆ ಇಲ್ಲಿ ಬಿಜೆಪಿ ಅಡ್ರೆಸ್ಗೆ ಇರಲಿಲ್ಲ. ಈಗ ನೇರ ಟಿಎಂಸಿಗೆ ಟಕ್ಕರ್ ಕೊಡ್ತಾ ಇದೆ. 3.5 ದಶಕಗಳ ಕಾಲ ಎಡಚರರು ಇದೇ ವೆಸ್ಟ್ ಬೆಂಗಾಲ್ನ ಆಳಿದ್ದು. ಈಗ ಏನಾಗಿದೆ ಅವರ ಕತೆ? ಅಡ್ರೆಸ್ಗೆ ಇಲ್ಲ, ಕಾಣಿಯಾಗಿ ಹೋಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅಂತೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. 10 ವರ್ಷಗಳ ಹಿಂದೆ 0 ಆಗಿದ್ದ ಬಿಜೆಪಿ 2026ರ ಜನವರಿನಲ್ಲಿ ನಡೆಯುವ ಎಲೆಕ್ಷನ್ ನಲ್ಲಿ ಹೀರೋ ಆಗುತ್ತಾ? ಮಮತಾ ಬ್ಯಾನರ್ಜಿ ಅವರಂತಹ ದಿಗ್ಗಜೆಗೆ ಟಕ್ಕರ್ ಕೊಡುತ್ತಾ? ಸಾಕಷ್ಟು ಈಗಾಗಲೇ ಸರ್ವೆಗಳು ಬಂದ್ಬಿಟ್ಟಿದಾವೆ. ಅಧಿಕಾರದಿಂದ ಟಿಎಂಸಿ ಇಳಿತಾ ಇದೆಯಾ, ಅಧಿಕಾರಕ್ಕೆ ಬಿಜೆಪಿ ಏರ್ತಾ ಇದೆಯಾ? ಬಿಜೆಪಿಯ ಈ ಮೊರಾಲ್ ಬೂಸ್ಟ್ ಗೆ ಕಾರಣನೂ ಇದೆ. ಅಮಿತ್ ಶಾ ಈಗ ಆಲ್ರೆಡಿ ಸಂಸತ್ತಲ್ಲಿ ತೊಡೆ ತಟ್ಟಿದ್ದಾರೆ. ದಿಲ್ಲಿನ ಗೆದ್ದಾಗಿದೆ, ಬಂಗಾಳ ಯಾವ ಲೆಕ್ಕ? ಮುಂದಿನ ಟಾರ್ಗೆಟ್ ಬಂಗಾಳನೇ ಅಂತ. ದಿಲ್ಲಿನಲ್ಲೂ ಸಹ ಅರವಿಂದ್ ಕೇಜ್ರಿವಾಲ್ 3 ಬಾರಿ ಸತತವಾಗಿ ಮುಖ್ಯಮಂತ್ರಿಯಾಗಿದ್ರು. ಅಂತಹ ದಿಲ್ಲಿನ ಬಹುಮತದಿಂದ ಗೆಲ್ತು ಬಿಜೆಪಿ. ಈಗ ಬಂಗಾಳದ ಸರದಿ ಅಂದಿದ್ದಾರೆ ಅಮಿತ್ ಶಾ. ದಿಲ್ಲಿ ಗೆಲ್ಲೋದಕ್ಕೂ ಮುಂಚೆ ಬಿಜೆಪಿ ಹರಿಯಾಣದಲ್ಲಿ 3ನೇ ಬಾರಿಗೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿತ್ತು. ನಂತರ ನಡೆದ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಸಹ ಭಾರಿ ಬಹುಮತ ಪಡಿತು. ಆದ್ರೆ ದಿಲ್ಲಿ ಗೆದ್ದಾಗ ಸಿಕ್ಕಷ್ಟು ಖುಷಿ ಬಿಜೆಪಿಗೆ ಸಿಕ್ಕಿರ್ಲಿಲ್ಲ. ಅದಕ್ಕೆ ಕಾರಣ ದಿಲ್ಲಿನಲ್ಲಿ ಬಲಿಷ್ಠ ಬಿಜೆಪಿ ನಾಯಕರು, ಸ್ಥಳೀಯ ನಾಯಕರು ಇರಲಿಲ್ಲ. ಕೇಜ್ರಿವಾಲ್ರಿಗೆ ಅದು ಆಲ್ಮೋಸ್ಟ್ ಆಲ್ ಕೇಕ್ ವಾಕ್ ಆಗಿತ್ತು. ಅಂತಹ ರಾಜ್ಯನೇ ಗೆದ್ದ ಮೇಲೆ ಪಶ್ಚಿಮ ಬಂಗಾಳ ಯಾವ ಲೆಕ್ಕ ಅಂತ ಮೊರಾಲ್ ಬೂಸ್ಟ್ ಸಿಕ್ಕಿದೆ ಬಿಜೆಪಿಗೆ. ಅದರಲ್ಲೂ ಕೇಜ್ರಿವಾಲ್ ರಂತಹ ದಿಗ್ಗಜರನ್ನೇ ಅವರದ್ದೇ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಸೋಲಿಸ್ತಲ್ಲ, ಅದು 100ನೇ ಬಲ ತಂದು ಕೊಡ್ತು. ಈಗ ಬಿಹಾರದಲ್ಲೂ ಅದೇ ವೇಗದಲ್ಲಿ ಮುನ್ನುಗ್ತಾ ಇದೆ. ನೆಕ್ಸ್ಟ್ ಬಂಗಾಳ ಟಾರ್ಗೆಟ್. ಇದೇನಿದು ಅತಿಶಯೋಕ್ತಿಯಿಂದ ಹೇಳ್ತಾ ಇದ್ದೀರಲ್ಲ, ಏನಿದೆ ಪ್ರೂಫ್ ಅಂತ ಕೇಳೋ ಹಕ್ಕಿದೆ ನಿಮಗೆ. ಮೊನ್ನೆ ಇದೇ ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ 9 ಸ್ಥಾನಗಳಿಗೆ ಎಲೆಕ್ಷನ್ ನಡೆದಿತ್ತು. 9ಕ್ಕೆ 9 ಬಿಜೆಪಿ ಗೆದ್ದಿದೆ. ಅದು ಎಲ್ಲಿ? ಟಿಎಂಸಿಯ ಭದ್ರಕೋಟೆ ವೀರ್ಭೂಮ್ ನಲ್ಲಿ. ಅಲ್ಲಿರೋದು ಟಿಎಂಸಿಯ ಅನುವ್ರತ ಮಂಡಲ್. ಬ್ರೇಕ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲದಂತಹ ಟಿಎಂಸಿಯ ಭದ್ರಕೋಟೆ ಅದು. ಅಲ್ಲಿಗೆ ಲಗ್ಗೆ ಹಾಕಿತ್ತು ಬಿಜೆಪಿ. ಅಲ್ಲಿ 2024ರಲ್ಲಾದ ಲೋಕಸಭಾ ಚುನಾವಣೆಯಲ್ಲಿ 2 ಸೀಟನ್ನ ಟಿಎಂಸಿ ಗೆದ್ದು ಬುಟ್ಟಿಗೆ ಹಾಕೊಂಡಿತ್ತು. ಅದಕ್ಕೂ ಮುಂಚೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 11 ಸೀಟ್ಗಳ ಪೈಕಿ 10 ಸೀಟ್ಗಳನ್ನ ಟಿಎಂಸಿ ಗೆದ್ದಿತ್ತು. ಕೇವಲ 1 ಸೀಟ್ ಮಾತ್ರ ಬಿಜೆಪಿ ಗೆದ್ದಿತ್ತು. ಅಂತಹ ಭದ್ರಕೋಟೆ ಟಿಎಂಸಿಯ ಇಂತಿಯಾದ ಇಟಾಗಟ್ ಸಹಕಾರ ಸಂಸ್ಥೆಯ ಚುನಾವಣೆಯಲ್ಲಿ ಬಿಜೆಪಿ ಭಾರಿ ಬಹುಮತ ಪಡೆದು ಗೆದ್ದಿರೋದು. 9 ಸ್ಥಾನಗಳ ಪೈಕಿ 9 ಸ್ಥಾನಗಳನ್ನ ಬಿಜೆಪಿ ಗೆದ್ದಿರೋದು. ಟಿಎಂಸಿಗೂ 0 ಸೀಟು, ಎಡಪಕ್ಷಗಳಿಗೂ 0 ಸೀಟು ಬಂದಿತ್ತು. ಇದೇನಿದು ಒಂದು ಸಣ್ಣ ಸಹಕಾರಿ ಸಂಸ್ಥೆ ಚುನಾವಣೆನಾ? ದೊಡ್ಡ ಬೆಟ್ಟದ ರೀತಿ ಹೇಳ್ತಿರಲ್ಲ ಅಂತ ಕೇಳ್ಬೋದು. ಸ್ನೇಹಿತರೆ, ನಿಜವಾದ ಪಾಲಿಟಿಕ್ಸ್ ಶುರುವಾಗದೆ ಗಲ್ಲಿಗಳಲ್ಲಿ, ಗ್ರಾಮ ಪಂಚಾಯಿತಿಯಿಂದ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ. ಇಲ್ಲೇ ಮತದಾರರ ನಿಜವಾದ ಮೂಡ್ ಗೊತ್ತಾಗೋದು, ಆಕ್ಚುಯಲ್ ಪಾಲಿಟಿಕ್ಸ್ ಶುರುವಾಗೋದು. ಬೇರು ಮಟ್ಟದ ಒಪಿನಿಯನ್ಗಳು ಇಂತಹ ಎಲೆಕ್ಷನ್ ಗಳಲ್ಲೇ ವ್ಯಕ್ತ ಆಗೋದು. ಲಾಸ್ಟ್ ಇಯರ್ ಆದ ನಂದಿ ಗ್ರಾಮದ ಸಹಕಾರಿ ಚುನಾವಣೆಯಲ್ಲೂ ಬಿಜೆಪಿ ಭಾರಿ ಬಹುಮತ ಪಡೆದಿತ್ತು. ಅದೇ ಕಂಟಿನ್ಯೂ ಆಗಿ ಈಗ ಸೈಂತಿಯಾದಲ್ಲಿ ಬಿಜೆಪಿ ಸಂಪೂರ್ಣ ಕಬ್ಜಾ ಮಾಡಿದೆ. ಚುನಾವಣಾ ವಿಶ್ಲೇಷಕರು ಹೇಳ್ತಾ ಇದ್ದಾರೆ, ಇದು 2026ರ ಜನವರಿಯ ವಿಧಾನಸಭಾ ಎಲೆಕ್ಷನ್ಗೆ ದಿಕ್ಸೂಚಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 78 ಸೀಟ್ ಗೆದ್ದಿತ್ತು. ಟೋಟಲ್ ವೋಟ್ ಶೇರ್ 38%. ಒಟ್ಟು ಸೀಟ್ಗಳ ಸಂಖ್ಯೆ 294. 48% ವೋಟ್ ಶೇರ್ ಪಡೆಯುವ ಮೂಲಕ ಬೀದಿಯ ಟಿಎಂಸಿ ಗೆದ್ದಿದ್ದು 215 ಸೀಟ್ಗಳು. ಬಹುಮತಕ್ಕೆ 148 ಸೀಟ್ಗಳು ಬೇಕು. ಕೇವಲ 10 ವರ್ಷಗಳ ಹಿಂದೆ ಕೆಲವು ಬೆರಳಿಕೆಯಷ್ಟು ಎಂಎಲ್ಎಗಳು ಮಾತ್ರ ಆರಿಸಿ ಬರ್ತಾ ಇದ್ದಿದ್ದು. ಅದೇ ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ 78 ಸೀಟ್ ಗೆದ್ದಿತ್ತು ಬಿಜೆಪಿ. ವಿಧಾನಸಭೆಯಲ್ಲಿ ಟಿಎಂಸಿ ಮತ್ತು ಬಿಜೆಪಿಗಿರುವ ವೋಟ್ ಶೇರ್ ಡಿಫರೆನ್ಸ್ 10%. ಅದೇ ಲೋಕಸಭಾ ಎಲೆಕ್ಷನ್ ಬಂದ್ರೆ ಈ ಡಿಫರೆನ್ಸ್ ಮತ್ತಷ್ಟು ಕಡಿಮೆ ಆಗುತ್ತೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ 18 ಸೀಟ್ ಗೆದ್ದಿತ್ತು ಬಿಜೆಪಿ. 2024ರಲ್ಲಿ ಸೀಟ್ಗಳ ಸಂಖ್ಯೆ ಕಡಿಮೆಯಾಗಿತ್ತು, 12ಕ್ಕೆ ಕುಸಿದಿತ್ತು. ಆದ್ರೆ ವೋಟ್ ಶೇರು 18 ಸೀಟ್ ಗೆದ್ದಾಗ 38% ಇತ್ತು, 12ಕ್ಕೆ ಕುಸಿದಾಗ್ಲೂ ಸಹ
ತನ್ನ ಮತ ಬ್ಯಾಂಕ್ ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಫಲ ಆಗಿತ್ತು ಬಿಜೆಪಿ. ಅದೇ 38% ವೋಟ್ ಶೇರ್ ಇದ್ದಿದ್ದು. ಅಂದ್ರೆ ಲೆಕ್ಕ ಮೇಲೇನೆ ಇದೆ. ಒಂದು 6-7% ವೋಟ್ ಶೇರ್ ಅನ್ನ ಈಗ ಪಡೆದಿರೋದಕ್ಕಿಂತ ಜಾಸ್ತಿ ಪಡೀತು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದಂತೆನೆ ಸರಿ. ಒಂದು 5-6% ಎಕ್ಸ್ಟ್ರಾ ಹಿಂದೂ ವೋಟ್ಗಳು ಬಿದ್ರೂ ಟಿಎಂಸಿ ನ ಹಿಂದಿಕ್ಕಿ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ. ಮಮತಾ ದೀದಿಯ ಈ ಬಾರಿಯ ಹಿನ್ನಡೆಗೆ ಅತಿ ಹೆಚ್ಚಿನ ಮುಸ್ಲಿಂ ಮತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಕಾರಣ ಅಂತ ಹೇಳಲಾಗ್ತಾ ಇದೆ. ಅದರಲ್ಲೂ ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಾಗಳಿಗೆ ಆಧಾರ್ ಕಾರ್ಡ್ ಮಾಡಿಸಿಕೊಟ್ಟು ವೋಟರ್ ಐಡಿನೂ ಮಾಡಿಸಿ ಮತ ಬ್ಯಾಂಕ್ ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಯ ಸ್ಥಳೀಯ ಬಹುಸಂಖ್ಯಾತರಿಗೆ ಗಂಡಾಂತರ ತಂದಿಟ್ಟಿದ್ದಾರೆ. ಮೋದಿಯನ್ನ ವಿರೋಧ ಮಾಡ್ತಾ ಅಲ್ಪಸಂಖ್ಯಾತರನ್ನ ತುಷ್ಟೀಕರಣ ಮಾಡ್ತಾ ಇಡೀ ಭಾರತನೇ ವಿರೋಧ ಮಾಡ್ತಾ ಇದೆ ದೀದಿ ಸರ್ಕಾರ. ದೀದಿ 3 ಬಾರಿ ಅಧಿಕಾರಕ್ಕೆ ಬಂದಿರೋದು ಪ್ರಬಲ ಪ್ರತಿಪಕ್ಷದ ಕೊರತೆ ಇದ್ದಿದ್ರಿಂದ. ಕಾಂಗ್ರೆಸ್ ಮತ್ತು ಲೆಫ್ಟ್ ಗಳ ಪರಿಸ್ಥಿತಿ ಏನಾಗಿದೆ ನಿಮಗೆ ಗೊತ್ತು. ಆದ್ರೆ ಪರಿಸ್ಥಿತಿ ಈಗ ಹಂಗಿಲ್ಲ. ಟಿಎಂಸಿಗೆ ಆಲ್ಟರ್ನೇಟಿವ್ ನ ಬಿಜೆಪಿಯ ರೂಪದಲ್ಲಿ ಜನ ಹುಡುಕಿಕೊಂಡಿದ್ದಾರೆ. ದೀದಿಗೆ ರಿಪ್ಲೇಸ್ಮೆಂಟ್ ಯಾರು ಅಂದ್ರೆ ಬಿಜೆಪಿಯ ಸುವೇಂದು ಅಧಿಕಾರಿ ಅಂತಾರೆ ಜನ ಈಗ. ಮಹಾರಾಷ್ಟ್ರ ಚುನಾವಣೆ ರಿಸಲ್ಟ್ ನಂತರ RSS ಮತ್ತು ವಿಶ್ವ ಹಿಂದೂ ಪರಿಷತ್ತು ಈಗ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. 2024 ಲೋಕಸಭಾ ಚುನಾವಣೆಯ ನಂತರ ಎಷ್ಟೆಲ್ಲ ಎಲೆಕ್ಷನ್ ಆಯ್ತು. ಹರಿಯಾಣ ಆಯ್ತು, ಮಹಾರಾಷ್ಟ್ರ ಆಯ್ತು, ದಿಲ್ಲಿ ಆಯ್ತು. ಈ ಎಲ್ಲ ಎಲೆಕ್ಷನ್ ಗಳನ್ನ ಸಾಲಿಡ್ ಆಗಿ ಬಿಜೆಪಿ ಗೆಲ್ತಾ ಬಂತು. ಅದಕ್ಕೆ ಕಾರಣ VHP ಮತ್ತು RSS. ಗ್ರೌಂಡ್ ಲೆವೆಲ್ ಗೆ ಇಳಿದು ಕೆಲಸ ಮಾಡ್ತಾರೆ, ಮನೆಯನ್ನು ತಲುಪ್ತಾರೆ. ಯಾವುದೇ ರಿಟರ್ನ್ ಗಿಫ್ಟ್ ನ ಬಯಸೋದಿಲ್ಲ, ನಿಸ್ವಾರ್ಥ ಸೇವೆ. ಹಾಗಾಗಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಕಷ್ಟು ಸಮೀಕ್ಷೆಗಳು ಶರಾಬರದ. ಹರಿಯಾಣ ಎಲೆಕ್ಷನ್ ಅನ್ನ 3ನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಅಧಿಕಾರ ಹಿಡಿದಿತ್ತು ಬಿಜೆಪಿ. ಈ ರೀತಿಯ ಒಂದು ಸಂಘಟನೆಯ ಬೆಂಬಲ, ಸಪೋರ್ಟ್ ಬಿಜೆಪಿಗೆ ಇರುವ ರೀತಿ ಕಾಂಗ್ರೆಸ್ಗಾಗ್ಲಿ ಬೇರೆ ಪಕ್ಷಗಳಿಗಾಗ್ಲಿ ಇಲ್ಲ. ಕಾರಣ ಅವೆಲ್ಲ ವಂಶವಾದಿ, ಒಂದು ಕುಟುಂಬದ ಕೈ ಕೆಳಗೆ ಓಲೈಕೆ ರಾಜಕಾರಣ ಮಾಡಿಕೊಂಡು ಬಂದಿರತಕ್ಕಂಥವ್ರು. ಟಿಎಂಸಿ ತಗಳಿ, ಅಲ್ಲಿ ಅಧಿನಾಯಕಿ ಮಮತಾ ಬ್ಯಾನರ್ಜಿ. RJD ಅಂದ್ರೆ ಲಲ್ಲೂ ಪ್ರಸಾದ್ ಯಾದವ್. ಸಮಾಜವಾದಿ ಪಕ್ಷ ಅಂದ್ರೆ ಮುಲಾಯಂ ಸಿಂಗ್ ಯಾದವ್ ಮತ್ತು ಅವರ ಪುತ್ರ ಅಖಿಲೇಶ್ ಯಾದವ್ ಅಂತ ಬರುತ್ತೆ. ಕಾಂಗ್ರೆಸ್ ಅಂತೂ ಗಾಂಧಿ ಕುಟುಂಬದ ಜಾಗೀರ್ ಆಗೋಗ್ಬಿಟ್ಟಿದೆ. ಆದ್ರೆ ಬಿಜೆಪಿಗೆ ಬಂದ್ರೆ ಹಂಗಿಲ್ಲ, ಅದೇ ಪ್ಲಸ್ ಪಾಯಿಂಟ್ ಅವರಿಗೆ. ಹಾಗಾಗಿ ಹರಿಯಾಣದಲ್ಲಿ ಸೋಲಿನ ದವಡೆಯಲ್ಲಿದ್ದ ಬಿಜೆಪಿನ ಗೆಲುವಿನ ದಡ ಮುಗಿಸಿದ್ದು ಇದೇ RSS. ಈಗಾಗ್ಲೇ ಇವರು ವೆಸ್ಟ್ ಬೆಂಗಾಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಯಾಗಿದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಹಿಂದೂಗಳ ಮೇಲಿನ ದೌರ್ಜನ್ಯ ಮುಗಿಲು ಮುಟ್ಟಿದೆ ವೆಸ್ಟ್ ಬೆಂಗಾಲ್ ನಲ್ಲಿ. ಮಮತಾ ಬ್ಯಾನರ್ಜಿ ಅವರ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತ ಮತಗಳು ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಹಿಂದೂಗಳು. ಈಗ ಬಿಜೆಪಿ ಸಹ ಗ್ರಾಮೀಣ ಭಾಗದ ಹಿಂದೂಗಳನ್ನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಬಡವರನ್ನಾಗೆ ಇಟ್ಟು ಅವರಿಂದ ವೋಟ್ ಪಡೆದು ಅಧಿಕಾರ ಅನುಭವಿಸ್ತಾ ಇದ್ರು ಮಮತಾ ಬ್ಯಾನರ್ಜಿ. ಆ ವಾಸ್ತವ ಪರಿಸ್ಥಿತಿಯನ್ನ ಈಗ ಅಲ್ಲಿನ ಮತದಾರರಿಗೆ ಮನವರಿಕೆ ಮಾಡಿಕೊಡ್ತಾ ಇದೆ ಬಿಜೆಪಿ ಮತ್ತು RSS. ಜಾಸ್ತಿ ಬೇಡ, 6-7% ವೋಟ್ ಶಿಫ್ಟ್ ಆಯ್ತು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತೆ. ಮಮತಾ ಬ್ಯಾನರ್ಜಿಯ ಕುರ್ಚಿ ಗಡಗಡ ಶುರುವಾಗೋಗಿದೆ. ಈಗ ನೋಡಿ, ಭಾಷೆ, ಬಂಗಾಳಿ ಅಸ್ಮಿತೆ ಅಂತೆಲ್ಲ ರಾಗಾಲಾಪ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ ಅಂತೂ ಈಗಾಗ್ಲೇ ಬಿಹಾರದಲ್ಲಿ ವೋಟರ್ ಲಿಸ್ಟ್ ತಲಾಶ್ ಮಾಡ್ತಾ ಇದೆ. ಅಕ್ರಮವಾಗಿ ವೋಟಿಂಗ್ ಪವರ್ ಪಡೆದಿರುವಂತವ್ರಿಗೆ ಚಳಿ ಬಿಡಿಸೋದಿಕ್ಕೆ ರೆಡಿಯಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ವೆಸ್ಟ್ ಬೆಂಗಾಲೇ. ಅಕ್ರಮ ವಲಸಿಗರು ಅಥವಾ ರೋಹಿಂಗ್ಯಾಗಳ ಹೆಸರೇನಾದ್ರೂ ಇದ್ರೆ ಹುಡುಕಿ ಹೊರಗೆಳೆಯಲಾಗ್ತಾ ಇದೆ. ಇದು ಈಗ ದೀದಿಗೆ ಟೆನ್ಷನ್ ಕೊಡ್ತಾ ಇರೋದು. ರೋಡಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ ಮಮತಾ ಬ್ಯಾನರ್ಜಿ ಅವರು. ಸಾಂವಿಧಾನಿಕ ಸಂಸ್ಥೆ ಎಲೆಕ್ಷನ್ ಕಮಿಷನ್ ವಿರುದ್ಧ. ಬಾಂಧವರೇ ವೋಟರ್ ಲಿಸ್ಟ್ ಅಲ್ಲಿ ಕಟ್ ಆದ್ರೆ ಅಧಿಕಾರ ಅನ್ನೋದು ಗಗನ ಕುಸುಮ ಆಗ್ಬಿಡುತ್ತೆ ದೀದಿಗೆ. ಹೊರ ರಾಜ್ಯದವರನ್ನೆಲ್ಲ ಕರೆತಂದು ಟಿಕೆಟ್ ಕೊಟ್ಟು MP ಗಳನ್ನಾಗಿ ಮಾಡಿದ್ದಾರೆ. ಆಗೆಲ್ಲೋಗಿತ್ತು ಬಂಗಾಳದ ಅಸ್ಮಿತೆ. ಬಾಂಗ್ಲಾದೇಶಿ, ರೋಹಿಂಗ್ಯಾ ಮತ್ತು ಅಕ್ರಮ ವಲಸಿಗರಿಗೆ ಬಂಗಾಳದಲ್ಲಿ ನೆಲೆ ಕಲ್ಪಿಸಲಾಗ್ತಾ ಇದೆ. ಆಗೆಲ್ಲೋಗಿತ್ತು ಬಂಗಾಳದ ಅಸ್ಮಿತೆ. ಸಂಪೂರ್ಣ ಡೆಮೋಗ್ರಫಿನೇ ಚೇಂಜ್ ಆಗೋಗಿದೆ ಬಂಗಾಳದಲ್ಲಿ. ಈಗ 27% ಅಲ್ಪಸಂಖ್ಯಾತರಿರೋದು. ಇಷ್ಟಕ್ಕೆ ಈ ಅವತಾರ. ಇನ್ನು ಅದು ಹೆಚ್ಚಾದ್ರೆ ಏನಾಗಬಹುದು ಯೋಚನೆ ಮಾಡಿ. ಈಗೇನ್ ಇವರು ತುಷ್ಟೀಕರಣ ಮಾಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು. ಇವರನ್ನೇ ಮುಂದೊಂದು ದಿನ ಒದ್ದು ಕೆಳಗಿಳಿಸಿ ಅಧಿಕಾರಕ್ಕೇರಿದ್ರು ಏರಬಲ್ಲರು. ಸಂದೇಶ್ ಕಾಲಿನಲ್ಲಾಗಿದ್ದೇನು, RC ಕರ್ ಮೆಡಿಕಲ್ ಕಾಲೇಜಿನಲ್ಲಾಗಿದ್ದೇನು, ಎಲ್ಲವೂ ಬಹುಸಂಖ್ಯಾತರ ವಿರುದ್ಧನೇ ಯಾಕೆ ಅಕ್ರಮಗಳು, ಅತ್ಯಾಚಾರಗಳಾಗುತ್ತೆ. ಅಲ್ಲಿಯ ಜನ ಸಹ ರೋಸತ್ತೋಗಿದ್ದಾರೆ. ದೀದಿ ವಿರುದ್ಧ ಬಿಜೆಪಿ ಬಲಗೊಳ್ತಾ ಇರೋದ್ರಿಂದ ಸಹಜವಾಗಿ ಒಂದು ಆಶಾ ಕಿರಣ ಕಾಣ್ತಾ ಇದೆ ಬಂಗಾಳದ ಜನಕ್ಕೆ. ಮೋದಿ ಆಲ್ರೆಡಿ ಪ್ರವಾಸ ಶುರು ಮಾಡಿಯಾಗಿದೆ ಬಂಗಾಳದಲ್ಲಿ. ಜುಲೈ 18ರಿಂದನೇ ರ್ಯಾಲಿಗಳು ಶುರುವಾಗಿದೆ. ನಿಮಗೇನನ್ಸುತ್ತೆ? ಬಂಗಾಳದ ಗದ್ದುಗೆ ಏರೋರು ಯಾರು? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.